ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಒತ್ತಕ್ಷರ ವಿಧಗಳನ್ನು ಕಲ್ತ್ಕೊಳ್ಳೋಣ. ಇನ್ ದಿಸ್ ವಿಡಿಯೋ ಲೆಟ್ಸ್ ಲರ್ನ್ ಟೈಪ್ಸ್ ಆಫ್ double consonants. In our previous video we have learned different ottakshara or different double consonants. For each consonant ಅಥವಾ ಈಚ್ ಆಲ್ಫಾಬೆಟ್, ಈಚ್ ಅಕ್ಷರಕ್ಕೆ, ಪ್ರತಿ ಅಕ್ಷರಕ್ಕೆ ಅನ್ವಯಿಸುವ ಒತ್ತಕ್ಷರಗಳನ್ನು ಕಲ್ತ್ಕೊಂಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ. These are the ಒತ್ತಕ್ಷರ for each alphabets or each consonant which we have learnt in our previous video. In this video, what are the different types of ಒತ್ತಕ್ಷರ? So first one is ಸಜಾತೀಯ ಒತ್ತಕ್ಷರ. ಸಜಾತಿ, ಸೇಮ್ ಗ್ರೂಪ್. ವಿಜಾತಿ, ಬೇರೆ ಜಾತಿ ಅಥವಾ ಡಿಫ್ರೆಂಟ್ ಗ್ರೂಪ್. In this only we can make out. Here group means ಅಕ್ಷರ or consonant. So ಸಜಾತಿ means ಸೇಮ್ ಜಾತಿಯ ಅಕ್ಷರಗಳು, ಒಂದೇ ಜಾತಿಯ ಅಕ್ಷರಗಳು, ಸೇಮ್ ಟೈಪ್ ಆಫ್ ಆಲ್ಫಾಬೆಟ್ಸ್ or same type of consonants. ಸಜಾತೀಯ ಒತ್ತಕ್ಷರ examples are these ones. What we have learnt already is ಸಜಾತೀಯ ಒತ್ತಕ್ಷರ or double consonant of the same alphabet or same consonant. If we see these, each ಒತ್ತಕ್ಷರ is respective to that specific alphabet or consonant. ಈ ಪ್ರತಿ ಒತ್ತಕ್ಷರಗಳು ಅವುಗಳ ಮೂಲ ವ್ಯಂಜನ ಅಥವಾ ಅವುಗಳ ಮೇನ್ ವ್ಯಂಜನ, ಅವಕ್ಕೆ ಹೋಲಿಸುವ ಅಥವಾ ಅವುಗಳ ಪ್ರತಿ ವ್ಯಂಜನಕ್ಕೆ ಅನ್ವಯಿಸುವ ಒತ್ತಕ್ಷರಗಳು. ಅದಕ್ಕೆ ಇವೆಲ್ಲವೂ ಸಜಾತೀಯ ಒತ್ತಕ್ಷರಗಳು. ಇನ್ನು ವಿಜಾತೀಯ ಒತ್ತಕ್ಷರಗಳು ಅಂದರೆ ಮೂಲ ವ್ಯಂಜನ, ಇಲ್ಲಿ ಮೇಲೇನೇನು ಬರಿತೀವಲ್ಲ, ವಾಟ್ ವಿ ರೈಟ್ ಆಸ್ ಅ ಮೇನ್ ಕಾನ್ಸನೆಂಟ್, ದೀಸ್ ಆರ್ ದ ಫುಲ್ ಗುಣಿತಾಕ್ಷರ ಆರ್ ಫುಲ್ ಕಾನ್ಸನೆಂಟ್ಸ್, ಆ್ಯಂಡ್ ದ ಒತ್ತಕ್ಷರ ವಿಚ್ ವಿ ರೈಟ್ ಒತ್ತಕ್ಷರ ಫಾರ್ ದ್ಯಾಟ್ ವಾಟ್ ವಿ ರೈಟ್ ಬಿಲೋ ದ್ಯಾಟ್, ದೀಸ್ ಟು ವಿಲ್ ಬಿ ಡಿಫ್ರೆಂಟ್ ಇನ್ ವಿಜಾತೀಯ ಒತ್ತಕ್ಷರ. ಸೊ ಸಜಾತೀಯ ಒತ್ತಕ್ಷರ, ದೀಸ್ ಆರ್ ದ ಸಜಾತೀಯ ಒತ್ತಕ್ಷರ because main consonant and ಒತ್ತಕ್ಷರ consonant are respective to each consonant, or it is same for each, what we write is same for each consonant and main consonant and subconsonant. ಮೂಲ ವ್ಯಂಜನ ಮತ್ತು ಒತ್ತಕ್ಷರದ ವ್ಯಂಜನ ಅಥವಾ ಮೂಲ ಅಕ್ಷರ ಮತ್ತು ಒತ್ತಕ್ಷರದ ಅಕ್ಷರಗಳು ಒಂದೇ ಆಗಿರುತ್ತೆ. ಇದು ಸಜಾತೀಯ ಒತ್ತಕ್ಷರ. ವಿಜಾತೀಯ ಒತ್ತಕ್ಷರ ಮೂಲ ವ್ಯಂಜನ ಮತ್ತು ಒತ್ತಕ್ಷರದ ವ್ಯಂಜನಗಳು ಬೇರೆ ಬೇರೆ ಆಗಿರುತ್ತೆ. ಮೇನ್ ಕಾನ್ಸನೆಂಟ್ ಆ್ಯಂಡ್ ಒತ್ತಕ್ಷರ ಆರ್ ಸಬ್ ಕಾನ್ಸನೆಂಟ್ ಆರ್ ಡಿಫ್ರೆಂಟ್. ಟೂ ಡಿಫ್ರೆಂಟ್ ಆಲ್ಫಾಬೆಟ್ಸ್ ಆರ್ ದ ವಿಜಾತೀಯ ಒತ್ತಕ್ಷರ. ಲೆಟ್ಸ್ ಸಿ ವಿತ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, in ಸಜಾತೀಯ ಒತ್ತಕ್ಷರ ಅಮ್ಮ, here ma is example for ಸಜಾತೀಯ ಒತ್ತಕ್ಷರ. So here if we break ma, how do we compress and speak? mu mu a. ಇದನ್ನು ಬಿಡಿಸಿ ಹೇಳೋದರೆ ಮ ಮ ಆ, ಜೊತೆಗೆ ಹೇಳೋತ್ತಿಗೆ ಮಾ ಆಗತ್ತೆ. ಸೊ ಮ ಮ ಆ. ಸೊ ಆ ಸ್ವರ ಜೊತೆ ಸೇರಿಕೊಂಡಿದೆ. ಸೊ ಇಟ್ ಈಸ್ ಆ್ಯಡಿಂಗ್ ಟು ಅ ವವಲ್ ಹಿಯರ್. ಸೊ ಮ ಈಸ್ ದ ಮೇನ್ ಕಾನ್ಸನೆಂಟ್ ಆ್ಯಂಡ್ ಒತ್ತಕ್ಷರ ಕಾನ್ಸನೆಂಟ್ ಈಸ್ ಆಲ್ಸೋ ರೆಸ್ಪೆಕ್ಟ್ ಟು ಮಾ ಕಾನ್ಸನೆಂಟ್. ಸೊ ಮಾಕ್ಕೆ ಮಾದ್ದೆ ಒತ್ತಕ್ಷರ ಸೇರಿಕೊಂಡಿದೆ,
ಸೊ ಇದು ಸಜಾತೀಯ ಒತ್ತಕ್ಷರ. ಇಲ್ಲಿ ಮ ಆ ಸ್ವರಕ್ಕೆ ಸೇರಿ ಮಾ ಗುಣಿತಾಕ್ಷರ ಆಗಿದೆ. ಮ ಇದು ಮೇನ್ ಒತ್ತಕ್ಷರ, ಮೇನ್ ಅಕ್ಷರ ಅಥವಾ ಮೂಲ ವ್ಯಂಜನ. ಇದು ಒತ್ತಕ್ಷರದ ವ್ಯಂಜನ. ಇದು ಒತ್ತಕ್ಷರ. ಮತ್ತು ಮೊದಲಿಗೆ ಉಚ್ಚರಿಸೋದು ಮಾದಲ್ಲಿ ಮ ಮೊದಲಿಗೆ ಬರುತ್ತೆ, ಮ ಇನ್ನೊಂದು ಮಾನೇ ಬರ್ತಾ ಇದೆ. ಅದಕ್ಕೆ ಮ ಎರಡು ಸೇಮ್ ಅಕ್ಷರ, ಮ ಸೇಮ್ ಆಲ್ಫಬೆಟ್. ಸೊ ಇಟ್ ಇಸ್ ಸಜಾತೀಯ ಒತ್ತಕ್ಷರ. ದೆನ್ ಚಕ್ಕುಲಿ, ಚಕ್ಕುಲಿ. ಹಿಯರ್ ಕು is example for ಸಜಾತೀಯ ಒತ್ತಕ್ಷರ. Why? Ku, ku, wu. This is how we break it and pronounce. ಇದನ್ನು ಬಿಡಿಸಿ ಹೇಳೋತ್ತಿಗೆ ಕು ಕು ಉ ಬರುತ್ತೆ. ಕು ಮೂಲ ವ್ಯಂಜನ, ಮತ್ತೊಂದು ಸಲ ಕನೇ ಬರ್ತಾ ಇದೆ. ಅದಕ್ಕೆ ಕ ಮತ್ತು ಕು ಸೇಮ್, ಎರಡು ಒಂದೇ ವ್ಯಂಜನ. ಮೊದಲಿಗೆ ಬರುವಂಥದ್ದು ಮೂಲ ವ್ಯಂಜನ, ಎರಡನೇದು ಒತ್ತಕ್ಷರದ ವ್ಯಂಜನ. ಮತ್ತು ಇಲ್ಲಿ ಉ, ಕು, ಉ ಸೇರಿಕೊಂಡು ಉ ಸ್ವರ ಸೇರಿಕೊಂಡು ಕು ಆಗ್ತಾ ಇದೆ. ಅದಕ್ಕೆ ಮೂಲ ವ್ಯಂಜನ ಉ ಸ್ವರ ಜೊತೆ ಸೇರಿ ಕು ಆಯಿತು. ಮತ್ತು ಎರಡನೇ ಸಲ ಉಚ್ಚರಿಸೋದು, ಅದನ್ನು ಬಿಡಿಸಿ ಉಚ್ಚರಿಸುವಾಗ ಎರಡನೇ ಸಲ ಕಾನೇ ಉಚ್ಚರಿಸ್ತಾ ಇದ್ದೀವಿ. ಅದಕ್ಕೆ ಕದ್ದು ಒತ್ತಕ್ಷರ. ವೆನ್ ವಿ ಬ್ರೇಕ್ ಆ್ಯಂಡ್ ಪ್ರೊನೌನ್ಸ್ ಕು ಕು ಉ, initially we start with ku, again second time again we are pronouncing ku, it is adding to u vowel. So main, the first one which we pronounce ku, that is the main consonant adding to u vowel, and it will make u gunitakshara here. And ku ku, the second time again we are pronouncing ku, which is the ottakshara consonant. We write below the line and we write ku ottakshara. It becomes ku. So this is example for sajatiya ottakshara. One more if we take anna, anna. Here again na is example for ಸಜಾತೀಯ ಒತ್ತಕ್ಷರ. ನ ನ ಆ. ವೆನ್ ವಿ ಬ್ರೇಕ್ ಆ್ಯಂಡ್ ಪ್ರೊನೌನ್ಸ್, ಬಿಡಿಸಿ ಓದುವಾಗ ನ ನ ಆಗ ಬರುತ್ತೆ. ನ ಸ್ಟಾರ್ಟ್ ಮಾಡ್ತೀವಿ, ಅದು ಮೂಲ ವ್ಯಂಜನ. ಮತ್ತೆ ನ ಹೇಳ್ತೀವಿ, ನ ನ. ಎರಡನೇದು ಒತ್ತಕ್ಷರದ ವ್ಯಂಜನ ಮತ್ತು ಮೂಲ ವ್ಯಂಜನ. ಆ ಸ್ವರ ಜೊತೆ ಸೇರಿ ನಾ ಆಯ್ತಿಲ್ಲಿ. ಮತ್ತು ಒತ್ತಕ್ಷರದ ಎರಡನೇದು ಒತ್ತಕ್ಷರದ ವ್ಯಂಜನ. ಈ ಥರ ಬರಿತೀವಿ. ಇಲ್ಲಿ ಮೇನು ಕಾನ್ಸನೆಂಟ್ ಮೂಲ ವ್ಯಂಜನ ಮತ್ತು ಒತ್ತಕ್ಷರದ ವ್ಯಂಜನ, ಒತ್ತಕ್ಷರ, ದಟ್ ಈಸ್ ಒತ್ತಕ್ಷರ ಸಬ್ ಕಾನ್ಸನೆಂಟ್, ಬೋತ್ ಆರ್ ನಾ. ಸೊ ಇಟ್ ಈಸ್ ಸಜಾತೀಯ ಒತ್ತಕ್ಷರ. ನೆಕ್ಸ್ಟ್ examples for vijatiya ottakshara. If we see vyapti, here both vya and ti both are vijatiya ottakshara itself. Let's see vya first. Vya, how do we pronounce? V u a, v u a, vya. So we start with the v, right? So v is the main consonant. ನಾವು ಇದನ್ನು ಬಿಡಿಸಿ ಓದೋ ಹೊತ್ತಿಗೆ ವ ಯು ಆ ಆಯಿತು. ವ ಸ್ಟಾರ್ಟ್ ಮಾಡಿದ ಕಾರಣ ವ ಮೂಲ ವ್ಯಂಜನ, ಯು ಒತ್ತಕ್ಷರದ ವ್ಯಂಜನ, ಆ ಸ್ವರ ಮೂಲ ವ್ಯಂಜನಕ್ಕೆ ಸೇರಿ ವಾ ಆಗುತ್ತೆ. ಸೊ ವಿ ಸ್ಟಾರ್ಟ್ ವಿತ್ ದ ವ ವಿಚ್ ಈಸ್ ಮೇನ್ ಕಾನ್ಸನೆಂಟ್. ಯು
is the Ottakshara consonant. For ya, this is the Ottakshara. ಯಾಕೆ ಇದು ಒತ್ತಕ್ಷರ? V main consonant will add to a vowel and it will become va and it becomes vya. And ti. Here p, tu, e. If we break it and pronounce, ಇದನ್ನು ಬಿಡಿಸಿ ಹೋದಾಗ p, tu, e. ಕಂಪ್ರೆಸ್ ಮಾಡಿದಾಗ ತಿ. ಜೊತೆಗೂಡಿಸಿ ಹೇಳಿದಾಗ ತಿ ಆಗತ್ತೆ. when we compress and say ti, ಒತ್ತಕ್ಷರ it becomes. example for ವಿಜಾತಿಯ ಒತ್ತಕ್ಷರ, when we break it, p consonant, t consonant, two consonants are there which are the different consonants. that is why ವಿಜಾತಿಯ ಒತ್ತಕ್ಷರ. we start with p, that is main consonant. p ದಿಂದ ಶುರು ಮಾಡೋ ಕಾರಣ p ಮೂಲ ವ್ಯಂಜನ. ಮೂಲ ವ್ಯಂಜನ ಈ ಸ್ವರ ಜೊತೆ ಸೇರಿ ಇಲ್ಲಿ ಪಿ ಆಗಿದೆ. ತು is the second consonant while breaking and pronouncing. ತು ಎರಡನೇ ಅಕ್ಷರ ಅಥವಾ ಎರಡನೇ ವ್ಯಂಜನ ಬಿಡಿಸಿ ಓದೋ ಹೊತ್ತಿಗೆ ತು ಅದು ಒತ್ತಕ್ಷರ ಆಗುತ್ತೆ. ತದ ಒತ್ತಕ್ಷರ ಈ ರೀತಿ. ಸೊ ಇದು ತಿ ಆಯಿತು. ಇದು ಮತ್ತು ಇದು ಪ ಮತ್ತು ತ ಮೂಲ ವ್ಯಂಜನ ಮತ್ತು ಒತ್ತಕ್ಷರ, ಮೂಲ ಅಕ್ಷರ ಮತ್ತು ಒತ್ತಕ್ಷರ ಬೇರೆ ಬೇರೆ ಆಗಿರೋದ್ರಿಂದ ವಿಜಾತೀಯ ಒತ್ತಕ್ಷರ. ದ ಮೇನ್ ಕಾನ್ಸನೆಂಟ್ ಆರ್ ಮೇನ್ ಆಲ್ಫಬೆಟ್ ಆ್ಯಂಡ್ ದ ಒತ್ತಕ್ಷರ ಆಲ್ಫಬೆಟ್ ಆರ್ ಒತ್ತಕ್ಷರ ಕಾನ್ಸನೆಂಟ್ ಆರ್ ಡಿಫ್ರೆಂಟ್. ಸೊ ವಿಜಾತೀಯ ಒತ್ತಕ್ಷರ. ಒನ್ ಮೋರ್ ಈಸ್ ಚಿನ್ಮಯ. Yeah, here both are examples for vijatiya vyanjana. Here vijatiya uttakshara. Here ma is example for vijatiya uttakshara. N, ma, a, nma. when we break it and pronounce it, n, ma, a, nma. So we start with na. Na moola vyanjana or main consonant adding to a vowel. So na moola akshara moola vyanjana na. Ottakshara second what we pronounce n, m. M is the ottakshara. So na and ma are different alphabets. The main consonant and ottakshara are different. So vijatiya ottakshara. Sandhya. Sandhya. Here dhya is the vijatiya vyanjana. Dh, yu, a. when we break dh, yu, start with dha. So moola akshara moola vyanjana or main consonant adding to a vowel, we write dha. And yu, dhu, yu. Second which we pronounce it is yu. ಎರಡನೇದು ಧ ಆದ ನಂತರ ಯು ಉಚ್ಚರಿಸ್ತೀವಿ, ಅದು ಒತ್ತಕ್ಷರ ಆಗುತ್ತೆ. ಯಾಕೆ ಈ ಥರ ಒತ್ತಕ್ಷರ? ಫಾರ್ ಯಾ ದಿಸ್ ಇಸ್ ದ ಒತ್ತಕ್ಷರ. ಸೊ ಧ್ಯಾ. ಹಿಯರ್ ಧ is the main consonant, ಮೂಲ ಅಕ್ಷರ ಮೂಲ ವ್ಯಂಜನ ಧ, ಒತ್ತಕ್ಷರ ಯಾ. ಸೊ ಧ ಮತ್ತು ಯಾ ಬೇರೆ ಬೇರೆ ಅಕ್ಷರ or ವ್ಯಂಜನ. ಧ and ಯಾ are different consonants or alphabets. So this is ವಿಜಾತೀಯ ಒತ್ತಕ್ಷರ. Hope you like this video. If you like, please subscribe, share and also like to this video. Thank you.